ರಾಜ್ಯದಾದ್ಯಂತ ಸರ್ಕಾರ ರೇಷನ್ ಕಾರ್ಡ್ಗಳಲ್ಲಿನ ಅನರ್ಹರನ್ನ ಗುರುತಿಸಿ ತೆಗೆಯುವ ಕೆಲಸ ಮಾಡುತ್ತಿದೆ. ಆದರೆ ಆಹಾರ ಇಲಾಖೆಯ ಎಡವಟ್ಟಿನಿಂದಾಗಿ ಅರ್ಹರು ಕೂಡ ಕಾರ್ಡ್ ಕಳೆದುಕೊಂಡು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾವಗಡದಲ್ಲಿ ಒಬ್ಬ ಅರ್ಹ ಮಹಿಳೆ ಕಾರ್ಡ್ ಕಳೆದುಕೊಂಡು ಕಣ್ಣೀರಿಡುತ್ತಿದ್ದಾಳೆ. ರಾಜ್ಯದಾದ್ಯಂತ ಸರ್ಕಾರ ರೇಷನ್ ಕಾರ್ಡ್ನಲ್ಲಿ ಅನರ್ಹರನ್ನ ಗುರುತಿಸಿ ತೆಗೆಯುವ ಕೆಲಸ ಮಾಡುತ್ತಿದೆ. ಆದರೆ ಆಹಾರ ಇಲಾಖೆ ಎಡವಟ್ಟಿನಿಂದಾಗಿ ಅರ್ಹರು ಕೂಡ ಕಾರ್ಡ್ ಕಳೆದುಕೊಂಡು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾವಗಡದಲ್ಲಿ ಒಬ್ಬ ಅರ್ಹ ಮಹಿಳೆ ಕಾರ್ಡ್ ಕಳೆದುಕೊಂಡು ಕಣ್ಣೀರಿಡುತ್ತಿದ್ದಾಳೆ. ಹೌದು ವೀಕ್ಷಕರೇ, ಪ್ರತಿಯೊಂದು ಬಡ ಕುಟುಂಬಕ್ಕೂ ಆಹಾರ ಸರಿಯಾಗಿ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯಾದ್ಯಂತ ಅನಧಿಕೃತ ರೇಷನ್ ಕಾರ್ಡ್ದಾರರನ್ನ ಗುರುತಿಸಿ ಅನರ್ಹ ಕಾರ್ಡ್ಗಳನ್ನ ರದ್ದುಗೊಳಿಸುತ್ತಿದೆ. ಇದರ ಬೆನ್ನಲ್ಲೇ ಕೆಲವು ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಅರ್ಹ ಫಲಾನುಭವಿಗಳು ಕೂಡ ಕಾರ್ಡ್ ಕಳೆದುಕೊಂಡು ಪರದಾಡುತ್ತಿದ್ದಾರೆ. ಪಾವಗಡ ತಾಲೂಕಿನ ಬಹುತೇಕ ಅರ್ಹರಿಗಿಂತ ಅನರ್ಹರು ಬಿಪಿಎಲ್ ಕಾರ್ಡ್ಗಳು ಹೆಚ್ಚು ಇದ್ದು, ಆಹಾರ ಇಲಾಖೆ ಅಧಿಕಾರಿಗಳು ಜಾಣಕುರುಡರಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಕಾರ್ಡ್ ಕಳೆದುಕೊಂಡ ಅರ್ಹ ಫಲಾನುಭವಿಗಳು ತಮ್ಮ ಸಂಕಟ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕ ವಾಹಿನಿ ಮುಂದೆ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿರುವ ಮಹಿಳೆ ಹೆಸರು ಶ್ರೀವಲ್ಲಿ. ಇವರು ಪಾವಗಡದಲ್ಲಿ ವಾಸಿಸುವ ಮಹಿಳೆ. ಇವರಿಗೆ ಗಂಡ ಇಲ್ಲ, ಒಬ್ಬರೇ ಹೇಗೋ ಜೀವನ ಸಾಗಿಸುತ್ತಿದ್ದಾರೆ. ಜೊತೆಗೆ ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಇದ್ದು, ಈ ರೇಷನ್ ಕಾರ್ಡ್ಗಳನ್ನ ಬಳಸಿಕೊಂಡು ಜಯದೇವದಲ್ಲಿ ಆಗಾಗ ಚಿಕಿತ್ಸೆ ಪಡೆಯುತ್ತಿದ್ದರು. ಈಗ ಏಕಾಏಕಿ ಸರ್ಕಾರ ಕಾರ್ಡ್ಗಳನ್ನ ರದ್ದುಗೊಳಿಸಿರುವುದರಿಂದ ಕಂಗಾಲಾಗಿದ್ದಾರೆ. ಜಯದೇವಾಗೆಲ್ಲ ಇದನ್ನು ಯೂಸ್ ಮಾಡಿಕೊಂಡು ಅರ್ಧಕ್ಕೆ ಅರ್ಧ ಕಟ್ಟ ಆಗುತ್ತೆ. ನಾನು ರೇಷನ್ ಕಾರ್ಡ್ ತೋರಿಸಿದ್ದೀನಿ, 5,000 ಆಗೋ ಕಡೆ 2,500 ಅದಕ್ಕೋಸ್ಕರ ನಾನು ರೇಷನ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಎಷ್ಟು ವರ್ಷದಿಂದ ಬಳಸ್ತಿದ್ದೀರಾ ನೀವು ರೇಷನ್ ಕಾರ್ಡ್? 15 ವರ್ಷದಿಂದ ಬಳಸ್ತಿದ್ದೀರಾ. ಈಗ ಏಕ್ದಮ್ ಈ ಥರ ಮಾಡಿದರೆ ನಾನು 6 ಇಯರ್ಸಿಂದ ಹಾಸ್ಪಿಟಲ್ಗೆ ಬಳಸ್ತಾ ಇದ್ದೀನಿ. ಈಗ ಏಕಾಏಕಿ ತೆಗೆದುಬಿಟ್ಟು ನಿಮ್ಮದು ಇನ್ಕಮ್ ಟ್ಯಾಕ್ಸ್ ತೆಗೆದು ನಮಗೆ ತೊಂದರೆ ಆಗಿದೆ ಸರ್. ಏನಂತ ಹೇಳ್ತಾರೆ ಅವರು? ಅದೇ ಬೆಂಗಳೂರು ಇನ್ಕಮ್ ಟ್ಯಾಕ್ಸಿಂದ ಬಂದಿದೆ, ಅಲ್ಲಿಗೆ ಹೋಗಿ ಇದು ಮಾಡಿ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ಅಲ್ಲಿ ಅಂತ ಹೇಳ್ತಾರೆ. ಯಾವತ್ತನ ಮಾಡಿಸಿದ್ರಾ ನೀವೇನ? ನಾನೇನು ಮಾಡಿಸಿಲ್ಲ ಸರ್, ಆ ಥರ ಏನು ಮಾಡಿಸಿಲ್ಲ. ನನ್ನ ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ನಾನು ಇದೆ, ಅದ್ರಲ್ಲಿ ತೊಗೊಂಡ್ರೆ 20-30 ಸಾವಿರ ತೊಗೊಂಡಿದ್ದೆ. ಲಾಸ್ಟ್ ಈಗ ನನ್ನ ತಮ್ಮ ನನಗೆ ಬೇಕು ಅಂತೇಳಿ ಮೊನ್ನೆ 1 ಲಕ್ಷ ರೂಪಾಯಿ ಕೊಡಿಸಿದ್ದೀನಿ ಅಷ್ಟೇ. ನನಗೆ ಅಷ್ಟು ಬಿಟ್ಟರೆ 1 ಲಕ್ಷಕ್ಕೆಲ್ಲ. ಸರ್ಕಾರದ ಮತ್ತು ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಅರ್ಹ ಫಲಾನುಭವಿಗಳು ಪರದಾಡುತ್ತಿದ್ದು, ಜೀವನಕ್ಕೆ ಒಂದು ರೀತಿಯಲ್ಲಿ ಆಧಾರವಾಗಿದ್ದ ರೇಷನ್ ಕಾರ್ಡ್ಗಳನ್ನ ಕಳೆದುಕೊಂಡು ತುತ್ತು ಅನ್ನಕ್ಕೂ ಪರದಾಡುವಂತಾಗಿದೆ. ಆದರೆ ಸರ್ಕಾರ ಮಾತ್ರ ಅರ್ಹರು ಮತ್ತೆ ಅರ್ಜಿ ಸಲ್ಲಿಸಬಹುದು ಎಂದು ಹೇಳಿ ಕೈ ತೆಳೆದುಕೊಂಡಿದೆ. ಇವರು ಅರ್ಜಿ ಸಲ್ಲಿಸಿ ಮತ್ತೆ ಅದು ಬರುವವರೆಗೂ ಇವರ ಜೀವನದ ಪಾಡೇನು? ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಿ ಅರ್ಹರು ಮತ್ತು ಅನರ್ಹರ ಕಾರ್ಡ್ಗಳನ್ನ ಮತ್ತೊಮ್ಮೆ ಪರಿಶೀಲಿಸಿ ರದ್ದುಗೊಳಿಸುವುದು ಸೂಕ್ತವಾಗಿದೆ. ತಾಲೂಕಿನಲ್ಲಿ ಒಟ್ಟು ನ್ಯಾಯಬೆಲೆ ಅಂಗಡಿಗಳು 93, ಎಪಿಎಲ್ 2,360, ಬಿಪಿಎಲ್ 52,570, ಎಎವೈ 5,775. ಇನ್ನು ತಡೆ ಹಿಡಿದಿರುವ ಬಿಪಿಎಲ್ ಕಾರ್ಡ್ಗಳು 800.